ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರ? ವೆಲ್ಕಮ್ ಟು ಮೈ ಚಾನಲ್ ಗಿರಿ ಪ್ರೋ 123. ನಾನೀಗ ಯಲಹಂಕದಲ್ಲಿದ್ದೀನಿ. ಯಲಹಂಕದಿಂದ ಈಗ ದೇವರಾಯನದುರ್ಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆ ನೀವು ನರಸಿಂಹಸ್ವಾಮಿ ದರ್ಶನ ಮಾಡಿದಂತೆ. ಇಲ್ಲಿ ಯಲಹಂಕದಿಂದ 80 ಕಿಲೋಮೀಟರ್ ಆಗುತ್ತೆ. ಬನ್ನಿ, ನಿಮಗೆ ದಾರಿ ಪೂರ್ತಿ ಯಾವ ಕಡೆಯಿಂದ ಹೇಗೆ ಹೋಗ್ಬೇಕಂತ ತೋರಿಸ್ಕೊಡ್ತೀನಿ. ಯಲಹಂಕದಿಂದ ದೊಡ್ಡಬಳ್ಳಾಪುರ ರೋಡಲ್ಲಿ ದೊಡ್ಡಬಳ್ಳಾಪುರ ರೀಚ್ ಆಗಬೇಕು. ಈಗ ನಾನು ದೊಡ್ಡಬಳ್ಳಾಪುರ ರೋಡಲ್ಲಿ ಹೋಗ್ತಾ ಇದ್ದೀನಿ. ಬೆಳಗ್ಗೆನೇ ಬಿಟ್ಟಿರೋದ್ರಿಂದ ಟ್ರಾಫಿಕ್ ಏನಿಲ್ಲ, ಆರಾಮಾಗಿ ಹೋಗಿ. ಬನ್ನಿ, ಬೇಗನೆ ಹೋಗಿ ರೀಚ್ ಆಗೋಣ ದೇವರಾಯನದುರ್ಗ. ನಾವಿವಾಗ ದೊಡ್ಡಬಳ್ಳಾಪುರ ರೀಚ್ ಆಗಿದ್ದೀವಿ. ದೊಡ್ಡಬಳ್ಳಾಪುರದಿಂದ ತುಮಕೂರು ರೋಡಲ್ಲಿ ಹೋಗ್ಬೇಕು. ತುಮಕೂರು ರೋಡಲ್ಲಿ ಹೋಗಿ ದಾಬಸ್ಪೇಟೆಯಿಂದ ರೈಟ್ ಟರ್ನ್ ತಗೊಂಡು ದೇವರಾಯನದುರ್ಗ ಹೋಗ್ಬೇಕು. ಬನ್ನಿ ಹೋಗೋಣ ದೇವರಾಯನದುರ್ಗ ಬಂದು ಸುಮಾರು ವರ್ಷಗಳ ಹಳೆಯ ದೇವಸ್ಥಾನ. ನನ್ನ ಪ್ರಕಾರ ಒಂದು 1500 ವರ್ಷ ಆಗಿರ್ಬೋದು. 1500 ಇಲ್ಲ 1200 ವರ್ಷ ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ. ಬನ್ನಿ ಎಲ್ಲರೂ. ಯಲಹಂಕದಿಂದ ಬಂದಾಗ ದೊಡ್ಡಬಳ್ಳಾಪುರ ಬಂದು, ದೊಡ್ಡಬಳ್ಳಾಪುರದಿಂದ ಇಲ್ಲಿ ಸರ್ಕಲ್ಗೆ ಬಂದರೆ, ಸರ್ಕಲಲ್ಲಿ ಲೆಫ್ಟ್ ಟರ್ನ್ ತೊಗೊಂಡ್ರೆ ದಾಬಸ್ಪೇಟೆ, ರೈಟ್ ತೊಗೊಂಡ್ರೆ ಚಿಕ್ಕಬಳ್ಳಾಪುರ, ಸ್ಟ್ರೈಟ್ ಹೋದರೆ ಗೌರಿಬಿದನೂರು. ನಾವೀಗ ಲೆಫ್ಟ್ ಟರ್ನ್ ತೊಗೊಳ್ಳೋಣ. ಇದು ದಾಬಸ್ಪೇಟೆ ರೋಡ್. ದಾಬಸ್ಪೇಟೆ ತನಕ ನಮಗೆ ಒಂದೇ ರೋಡ್ ಇರುತ್ತೆ. ನಾವಿವಾಗ ದಾಬಸ್ಪೇಟೆ ರೀಚ್ ಆಗಿದ್ದೀವಿ. ದಾಬಸ್ಪೇಟೆಯಿಂದ ಮಧುಗಿರಿ ರೋಡಲ್ಲಿ ಹೋಗಬೇಕು. ನಾವೀಗ ದೇವರಾಯನದುರ್ಗಕ್ಕೆ ಕಾಣಿಸ್ತಾ ಇದ್ದೀವಿ. ರೈಟ್ ಟರ್ನ್ ತಗೊಂಡು ದಾಬಸ್ಪೇಟೆಯಿಂದ ಮಧುಗಿರಿ ರೋಡ್ ಇನ್ನು 6 ಕಿಲೋಮೀಟ್ರ್ ಇದೆ ದೇವರಾಯನದುರ್ಗ. ಹತ್ರ ಬಂದಿದ್ವಿ ದೇವರಾಯನದುರ್ಗ. ಬನ್ನಿ ಹೋಗೋಣ. ಮೋಡನು ಮುಚ್ಕೊಂಡಿದೆ, ಬಿಸಿಲು ಬರ್ತಾ ಇದೆ. ನೋಡಿ, ಇಲ್ಲಿ ದೇವರಾಯನದುರ್ಗ ಬಂದು ಲೆಫ್ಟ್ ತೊಗೋಬೇಕು. ಸ್ಟ್ರೈಟ್ ಹೋದರೆ ಗೊರವನಹಳ್ಳಿ ಹೋಗ್ತೀವಿ. ಗೊರವನಹಳ್ಳಿ ಮತ್ತು ಪಾವಗಡ. ಸೊ ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನಾವು ದೇವರಾಯನದುರ್ಗ ಹೋಗ್ತೀವಿ. ಇಲ್ಲಿ ಆರ್ಚು ಕಾಣಿಸ್ತಾ ಇದೆ ನೋಡಿ ನಿಮಗೆ. ದೇವರಾಯನದುರ್ಗ ಸುಸ್ವಾಗತ ದೇವರಾಯನದುರ್ಗ. ಬನ್ನಿ ಹೋಗೋಣ. ಫಾರೆಸ್ಟ್ ರೋಡ್ ಇದು, ತುಂಬ ಚೆನ್ನಾಗಿರುತ್ತೆ. ಬೆಟ್ಟ ಹತ್ತಬೇಕು. ದೇವರಾಯನದುರ್ಗ ದಾರಿಯಲ್ಲಿ ಒಂದು ಲೇಕ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಲೇಕಲ್ಲಿ ಕಮಲ ಎಲ್ಲ ಇದೆ. ಟೂರಿಸ್ಟವರು ಎಲ್ಲ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಲೇಕ್. ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ. ದೇವರಾಯನದುರ್ಗ ಬೆಟ್ಟದ ಮೇಲೆ ಇದು, ತುಂಬ ಚೆನ್ನಾಗಿದೆ. ವಾವ್, ಸೂಪರ್. ಬನ್ನಿ, ಈಗ ಬೆಟ್ಟದ ಮೇಲೆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ದೇವರಾಯನದುರ್ಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ನೋಡಿ ಹೇಗಿದೆ. ವ್ಯೂ ಪಾಯಿಂಟ್ ತೋರಿಸ್ತೀನಿ, ನೋಡ್ತಾ ಇರಿ. ಬಂತು ವ್ಯೂ ಪಾಯಿಂಟ್ಸ್. ವಾವ್, ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್.
ಅದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇನ್ನೊಂದು ವ್ಯೂ ಪಾಯಿಂಟ್ ಇದು. ಬೆಟ್ಟದಿಂದ ಸ್ವಲ್ಪ ಕೆಳಗಡೆ ಬಂದರೆ ನೋಡಿ ಹೇಗಿದೆ ಎಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಟೂರಿಸ್ಟ್ ಜಾಸ್ತಿ ಜನ ಬರ್ತಾರೆ. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಇದು. ವೆಲ್ಕಮ್ ಟು ದೇವರಾಯನ ದುರ್ಗ, ಶ್ರೀ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ, ದೇವರಾಯನ ದುರ್ಗ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ.